ಬೆಳಗಾವಿಯಲ್ಲಿ ಕಂಟ್ರಿ ಪಿಸ್ತೂಲ್ ತಯಾರಿಸುವ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಕಂಟ್ರಿ ಪಿಸ್ತೂಲ್ ಅನ್ನು ಜಪ್ತಿ ಮಾಡಿರೋದು. 13 ಜನ ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ ಪೊಲೀಸರು. ಕಾಟಗಾಳಿ ಗ್ರಾಮದಲ್ಲಿ ಸಿದ್ಧವಾಗ್ತಾ ಇದ್ದಂತ ಕಂಟ್ರಿ ಪಿಸ್ತೂಲ್ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಟಗಾಳಿ ಗ್ರಾಮ ಮಾರುತಿ ಸುತಾರ ಎಂಬಾತನ ಮನೆಯಲ್ಲಿ ಪಿಸ್ತೂಲ್ ತಯಾರಿ ಮಾಡಲಾಗ್ತಾ ಇತ್ತು. 2024ರಿಂದಲೇ ಅಕ್ರಮವಾಗಿ ಕಂಟ್ರಿ ಪಿಸ್ತೂಲ್ ತಯಾರಿ, ಸಿಂಗಲ್ ಲೋಡೆಡ್, ಡಬಲ್ ಲೋಡೆಡ್ ಕಂಟ್ರಿ ಪಿಸ್ತೂಲ್ ಅನ್ನು ತಯಾರಿಕೆ ಮಾಡಲಾಗ್ತಾ ಇತ್ತು. ಆರೋಪಿ ಮನೆಯಲ್ಲಿ ತಯಾರಿಸಿದ 1 ಕಂಟ್ರಿ ಪಿಸ್ತೂಲ್ ಹಾಗೂ 8 ಜನರಿಗೆ ಮಾರಾಟ ಮಾಡಿದ 8 ಕಂಟ್ರಿ ಪಿಸ್ತೂಲ್ ಅನ್ನು ಜಪ್ತಿ ಮಾಡಲಾಗಿದೆ. ಕಂಟ್ರಿ ಪಿಸ್ತೂಲ್ಗಳನ್ನು ಬೇಟೆಗೆ ಬಳಕೆ ಮಾಡ್ತಾ ಇದ್ದ ಅಂಶ ಇಲ್ಲಿ ಬೆಳಕಿಗೆ ಬಂದಿದೆ. 2024ರಲ್ಲಿ ಖಾನಾಪುರದಲ್ಲಿ ಕಂಟ್ರಿ ಪಿಸ್ತೂಲ್ನಿಂದ ಕೊಲೆ ಮಾಡಲಾಗಿತ್ತು. ಕಂಟ್ರಿ ಪಿಸ್ತೂಲ್ ಮೂಲ ಬೆನ್ನು ಬಿದ್ದಿದ್ರು ಪೊಲೀಸರು. ಅವರಿಗೆ ಸ್ಫೋಟಕ ಅಂಶಗಳು ಇದೀಗ ಗೊತ್ತಾಗಿದೆ. ನೋಡಿ, ಕಾಟಗಾಳಿ ಗ್ರಾಮದಲ್ಲಿ ಕಂಟ್ರಿ ಪಿಸ್ತೂಲ್ ತಯಾರಿ ಪ್ರಕರಣದಲ್ಲಿ ಒಟ್ಟು 13 ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಕಂಟ್ರಿ ಪಿಸ್ತೂಲ್ ತಯಾರಿಸೋಕೆ ಹಣ ಕೊಟ್ಟಿದ್ದ ಮರಿಯಪ್ಪ ನಾಯಕ, ಮತ್ತೊಬ್ಬ ಆರೋಪಿ ವಿಶ್ವನಾಥ ದೇಸಾಯಿಯಿಂದ ಬಿಡಿಭಾಗಗಳ ಪೂರೈಕೆ, ಬುಕ್ ಸ್ಟಾಲ್ಗಳಲ್ಲಿ ಬಂದೂಕಿನ ಬಿಡಿಭಾಗ, ಮದ್ದುಗುಂಡು ಮಾರಾಟ ಮಾಡ್ತಾ ಇದ್ರು. ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾದ ಬುಕ್ ಸ್ಟಾಲ್ನಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು, ಡೌಟ್ ಬರಬಾರ್ದು ಅಂತ. ಬೆಳಗಾವಿಯ ಖಂಜೂರ್ ಗಲ್ಲಿಯಿಂದ ಸಪ್ಲೈ ಆಗ್ತಾ ಇದ್ದಿದ್ದು ಅಗತ್ಯ ವಸ್ತುಗಳು. 2021ರಲ್ಲೇ ಪರವಾನಗಿ ಮುಗಿದಿದ್ದ ಅವೀಸ್ ಗನ್ ಶಾಪ್ನಿಂದ ಪೂರೈಕೆ ಮಾಡಲಾಗ್ತಾ ಇತ್ತು. ಆರೋಪಿ ವಿಜಯ್ ಅಂಗೋಳಕರ್ನಿಂದ ಅನಧಿಕೃತವಾಗಿ ಮಾರಾಟ ಮಾಡಲಾಗ್ತಿತ್ತು ಅನ್ನೋದು ಗೊತ್ತಾಗಿದೆ. ಇದಕ್ಕೆ ಹಿಂದೆ ಒಂದು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಜಾಸ್ತಿ ಇರೋದ್ರ ಬಗ್ಗೆನೋ ಮತ್ತು ಕೆಲವೊಂದು ಕಡೆ ಕಂಟ್ರಿ ಮೇಡ್ ವೆಪನ್ಸ್ ಜನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಮಾಹಿತಿ ಬಂತು. ಅದನ್ನು ನಮ್ಮ DSP ಮೂಲಕ ಸಬ್ ಡಿವಿಷನಲ್ಲಿ ಎಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಎಲ್ಲ ಇದಕ್ಕೆ ಹಿಂದೆ ಕೇಸಸ್ ಆಗಿದೆ ಅದ್ರ ಬಗ್ಗೆ ಚೆಕ್ ಮಾಡಿ ಒಂದು ಕ್ರಮ ಕೈಗೊಂಡಿದ್ದಾರೆ. ಕ್ರಮ ಕೈಗೊಳ್ಳುವಾಗ ನಂದಗಡಲ್ಲಿ 2024ಅಲ್ಲಿ ಒಂದು ಕಂಟ್ರಿ ಮೇಡ್ ವೆಪನ್ ಇಂದ ಒಂದು ಡೆತ್ ಆಗಿರ್ತದೆ. ಆ ಕೇಸಲ್ಲಿ ಅದು ತಯಾರಿ ಮಾಡಿರೋರು ಯಾರಂದ್ರೆ ನೋಡುವಾಗ ಮಾರುತಿ ಶಂಕರ್ ಸುತಾರ್, 59 ವರ್ಷ, ಕಾಟಗಲ್ಲಿ ವಿಲೇಜ್, ಕಾಟಗಲ್ಲಿ ಗ್ರಾಮದ ಈ ವ್ಯಕ್ತಿ ಅವಾಗ ತಯಾರಿ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಅದಕ್ಕಾಗಿ ಇತ್ತೀಚೆಗೂ ಕೂಡ ಏನು ಮಾಡ್ತಾ ಇದ್ದಾನಂದ್ರೆ, ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅವನ ಕಡೆ ಒಂದು ಕಂಟ್ರಿ ಮೇಡ್ ವೆಪನ್ ತಯಾರಿ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಗ್ಯಾಂಗ್ ಬಲೆಗೆ ಬಿದ್ದಿದೆ, ಹೆಂಗ್ ಕಾರ್ಯಾಚರಣೆ ಮಾಡಿದ್ರು? ನೀತಿ, ಬೆಳಗಾವಿಯಲ್ಲಿ ಕಂಟ್ರಿ ಪಿಸ್ತೂಲ್ ತಯಾರು ಮಾಡ್ತಿರ್ತಕ್ಕಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಟೇವಾಳಿ ಗ್ರಾಮದಲ್ಲಿ ಒಂದು ಕಂಟ್ರಿ ಪಿಸ್ತೂಲ್ ಸಿದ್ಧವಾಗ್ತಿತ್ತು. 2024ರಲ್ಲಿ ಒಂದು ಕೊಲೆ ಆಗುತ್ತೆ. ಆ ಒಂದು ಕೊಲೆ ಏನಾಗಿರುತ್ತೆ, ಅದು ಕಂಟ್ರಿ ಪಿಸ್ತೂಲ್ ವ್ಯಕ್ತಿಯನ್ನು ಮರ್ಡರ್ ಮಾಡಲಾಗಿರುತ್ತೆ. ಹಾಗಾಗಿ ಆ ಒಂದು ಕಂಟ್ರಿ ಪಿಸ್ತೂಲ್ ಪೂರೈಕೆ ಮಾಡಿದಂತ ವ್ಯಕ್ತಿ ಯಾರು ಅನ್ನೋ ಜಾಡನ್ನ ಖಾನಾಪುರ ಪೊಲೀಸರು ಬೆನ್ನು ಬೀಳ್ತಾರೆ. ಆಗ ಗೊತ್ತಾಗುತ್ತೆ ಖಾನಾಪುರ ತಾಲೂಕಿನ ಕಾಟೇವಾಳಿ ಗ್ರಾಮದ ಮಾರುತಿ ಸುತಾರ್ ಎಂಬಾತ ಮನೆಯಲ್ಲಿ ಒಂದು ಕಂಟ್ರಿ ಪಿಸ್ತೂಲ್ ತಯಾರಾಗಿತ್ತು ಅಂತ ಹೇಳಿ 2024ರಿಂದ ಇಲ್ಲಿವರೆಗೆ ಕಳೆದ 3 ವರ್ಷದಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಇಲ್ಲಿ ಒಟ್ಟು 8 ಕಂಟ್ರಿ ಪಿಸ್ತೂಲ್ ಅನ್ನು ಈತ ತಯಾರು ಮಾಡಿ ಮಾರಾಟ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಬೆಳಕಿಗೆ ಬರುತ್ತೆ. ಜೊತೆಗೆ ಈಗ ಮತ್ತೊಂದು ಕಂಟ್ರಿ ಪಿಸ್ತೂಲ್ ತಯಾರು ಮಾಡೋದಕ್ಕೆ ಅದು ಕೂಡ ಹಾನಿಯಾಗಿದ್ದ. ಈ ಸಂದರ್ಭದಲ್ಲಿ ದಾಳಿ ನಡೆಸಿ ಒಟ್ಟು 9 ಕಂಟ್ರಿ ಪಿಸ್ತೂಲ್ಗಳನ್ನ ಈಗ ಖಾನಾಪುರ ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ. ಜೊತೆಗೆ 13 ಜನ ಆರೋಪಿಗಳನ್ನ ಇಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಕಂಟ್ರಿ ಪಿಸ್ತೂಲ್ ಸಿಂಗಲ್ ಲೋಡೆಡ್ ಮತ್ತು ಡಬಲ್ ಲೋಡೆಡ್ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕಂಟ್ರಿ ಪಿಸ್ತೂಲ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಾಟೇವಾಳಿ ಗ್ರಾಮದಲ್ಲಿ ಇದ್ದವರೇ ಒಂದು ತೆಗೆದುಕೊಂಡಿರ್ತಕ್ಕಂಥ ಅಂಶ ಕೂಡ ಗಮನಿಗೆ ಬಂದಿದೆ. ಯಾಕಂದ್ರೆ ಖಾನಾಪುರ ತಾಲೂಕಿನ ಕಾಡಂಚಿನಲ್ಲಿ ಇರ್ತಕ್ಕಂಥ ಈ ಒಂದು ಗ್ರಾಮಸ್ಥರು ಪ್ರಾಣಿಗಳನ್ನು ಓಡಿಸೋದಕ್ಕಾಗಿ ಮತ್ತು ಬೇಟೆಗಾಗಿ ಇದನ್ನು ಬಳಸೋದಕ್ಕೆ ತೆಗೆದುಕೊಂಡಿದ್ರು ಅನ್ನುವಂತ ಅನುಮಾನಗಳೀಗ ಪೊಲೀಸರಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಈ 13 ಜನ ಆರೋಪಿಗಳನ್ನ ಈಗ ಪೊಲೀಸರು ಅರೆಸ್ಟ್ ಕೂಡ ಮಾಡಿರ್ತಕ್ಕಂಥದ್ದು. ನೀತಿ, ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ನೀತಿ, 2021ರಲ್ಲಿ ಬೆಳಗಾವಿಯಲ್ಲಿ ಇದ್ದಂತ ಏನು ಗನ್ ಶಾಪ್ ಏನಿದೆ, ಆ ಗನ್ ಶಾಪ್ ನಿಂದ ಈ ಒಂದು ಪೂರೈಕೆ ಆಗಿರ್ತಕ್ಕಂಥ 2021ರಲ್ಲಿ ಇದರ ಒಂದು ಏನು ಲೈಸೆನ್ಸ್ ರದ್ದು ಆಗಿರುತ್ತೆ. ಆ ಲೈಸೆನ್ಸ್ ರದ್ದಾದ್ರೂ ಕೂಡ ಆತ ಏನು ಪ್ರಮುಖವಾಗಿ ಉತ್ತರ ಕನ್ನಡದ ಜೊಯ್ಡಾದಲ್ಲಿ ಇರ್ತಕ್ಕಂಥ ಏನು ಆರೋಪಿ ದೇಸಾಯಿ, ಈತನಿಗೆ ಅಗತ್ಯ ಇರ್ತಕ್ಕಂಥ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದ್ದ. ಹಾಗಾಗಿ ಈ ಒಂದು ಅಲ್ಲಿಂದ ಈ ಮದ್ದುಗುಂಡುಗಳನ್ನು ತೆಗೆದುಕೊಂಡು ಆರೋಪಿಗಳು ಕಂಟ್ರಿ ಪಿಸ್ತೂಲ್ಗೆ ಬಳಕೆ ಮಾಡ್ತಿದ್ರು ಅನ್ನುವಂತ ಅಂಶ ಕೂಡ ಇಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಉತ್ತರ ಕನ್ನಡದ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಆರೋಪಿ ಏನಿದೆ ವಿಶ್ವನಾಥ್ ದೇಸಾಯಿ ಇದೆ, ಆತನ ಬುಕ್ ಸ್ಟಾಲ್ ಅಲ್ಲಿ ಇದ್ದಂತ 21 ಟ್ರಿಗರ್ಗಳಾಗಿರ್ಬೋದು, 5 ಹೆಡ್ಗಳಾಗಿರ್ಬೋದು, 15 ನಿಪ್ಪಲ್ಗಳು ಮತ್ತು ಒಂದು ಸ್ಟಿಲ್ಲಿಂಗ್ ಬೆಲ್ಟ್ ಮತ್ತು 34 ಮದ್ದು ತುಂಬಿದ ಪ್ಯಾಕೆಟ್ಗಳು ಮತ್ತು 499 ಸೀಸ್ನ ಗೋಲಿಗಳು ಮತ್ತು 420 ಟೇಪ್ಗಳು ಹಾಗೂ 48 ಜೀವಂತ ಕಾರ್ತೂಸ್ಗಳನ್ನ ಇಲ್ಲಿ ಜಪ್ತಿ ಮಾಡಿಕೊಳ್ಳಲಾಗಿದೆ.
ಅಂದ್ರೆ ಈ ಒಂದು ಕಾಡಂಚಿನ ಪ್ರದೇಶದಲ್ಲಿ ಈ ರೀತಿ ಕಂಟ್ರಿ ಪಿಸ್ತೂಲ್ ಅನ್ನ ತಯಾರು ಮಾಡಿ ಮಾರಾಟ ಮಾಡ್ತಿರ್ತಕ್ಕಂಥ ಅಂಶ ಈಗ ಬೆಳಕಿಗೆ ಬಂದಿದೆ. ಆದ್ರೆ ಈ ಒಂದು ಕಂಟ್ರಿ ಪಿಸ್ತೂಲ್ ಯಾರಿಗಾದ್ರೂ ಬೆದರಿಕೆ ಹಾಕಿದಾರ ಅಥವಾ ಈಗ ಒಂದು ಕಂಟ್ರಿ ಪಿಸ್ತೂಲ್ ಇಂದ ಕಾಡು ಪ್ರಾಣಿಗಳನ್ನ ಬೇಟೆ ಆಡಲಾಗಿದೆ ಅನ್ನೋ ಅಂಶದಲ್ಲಿ ಕೂಡ ಒಂದು ಪೊಲೀಸರು ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಾಚರಣೆ ಮಾಡಿದಂತ ಏನು ಖಾನಾಪುರ ಪೊಲೀಸರ ಕಾರ್ಯಕ್ಕೆ ಕೂಡ SP ರಾಮರಾಜನ್ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ನೀತಿ ನಾವಿಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕಾಗತ್ತೆ ನೀತಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಆಗಿರ್ಬೋದು, ಜೊತೆಗೆ ಅತಿ ಹೆಚ್ಚು ಬಿಜಾಪುರದಲ್ಲಿ ಒಂದು ಕಂಟ್ರಿ ಪಿಸ್ತೂಲ್ ಅನ್ನ ಪತ್ತೆ ಆಗ್ತಿದ್ದು. ಆಗ ಬಿಹಾರ್ ಮತ್ತು ಮಧ್ಯಪ್ರದೇಶದಿಂದ ಈ ಕಂಟ್ರಿ ಪಿಸ್ತೂಲ್ ಅನ್ನ ಏನು ತೆಗೆದುಕೊಂಡು ಬಂದು ಇಲ್ಲಿ ಬಳಕೆ ಮಾಡ್ಲಾಗ್ತಾ ಇತ್ತು. ಆದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ್ನಲ್ಲಿ ಈ ಒಂದು ಕಂಟ್ರಿ ಪಿಸ್ತೂಲ್ ತಯಾರು ಮಾಡ್ತಿರ್ತಕ್ಕಂಥ ಅಂಶ ಈಗ ಬೆಚ್ಚಿ ಬೀಳುವಂತ ಅಂಶ ಇರ್ತಕ್ಕಂಥದ್ದು. ಜೊತೆಗೆ ಈ ರೀತಿ ಕಂಟ್ರಿ ಪಿಸ್ತೂಲ್ಗಳ ಈತ ಒಬ್ಬನೇ ಮಾಡ್ತದಾನೆ, ಈ ರೀತಿ ಏನಾದ್ರೂ ಇನ್ನೂ ನೆಟ್ವರ್ಕ್ ಇದೆಯಾ ಅನ್ನೋ ಅಂಶವನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗೆ. ನೋಡಿ, ಯಾವುದೇ ರೀತಿಯಾದಂಥ ಅನುಮಾನ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬುಕ್ ಸ್ಟಾಲ್ ಮುಖಾಂತರವಾಗಿ ಇದರ ಮಾರಾಟ, ಕೊಂಡ್ಕೊಳ್ಳೋದು ಇದೆಲ್ಲವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಸ್ವಲ್ಪ ಕ್ರೈಮ್ ಆ್ಯಕ್ಟಿವಿಟೀಸ್ಗಳು ಇವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ಎಲ್ಲೆಲ್ಲಿ ಈ ಥರದ ಅನುಮಾನಗಳು ಕಂಡು ಬರುತ್ತೆ ನೋಡಿ. ಒಂದು ಪ್ರಕರಣದ ಬೆನ್ನಹತ್ತಿದ್ದಂಥ ಪೊಲೀಸರಿಗೆ ಇಷ್ಟು ದೊಡ್ಡ ಜಾಲ ಇದೆ, ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ದಾರೆ, ಇವ್ರದ್ದೊಂದು ದೊಡ್ಡ ಗುಂಪೇ ಇದೆ, ಇದೆಲ್ಲವೂ ಗೊತ್ತಾಗಿತ್ತು. ಮತ್ತು ಇದು 2021ರ ಪ್ರಕರಣಕ್ಕೆ ಕನೆಕ್ಟ್ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಅಲ್ಲಿಗೆ ಪೊಲೀಸರು ಕಂಪ್ಲೀಟಾಗಿ ಅಲರ್ಟ್ ಆಗಿದ್ರು. ಆ ಕಾರಣಕ್ಕಾಗಿಯೇ ಒಟ್ಟು 13 ಆರೋಪಿಗಳನ್ನು ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ.